ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಡ್ರ್ಯಾಗನ್ ಫ್ರೂಟ್ ಮೊದಲೇ ಈ ಹಿಂದೆ 2 ಹಣ್ಣು ಬಿಟ್ಟಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದು ಯಾವ ಸೀಸನಲ್ಲಿ ಬಿಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವೆಲ್ಲ ದಾಸವಾಳ, ಇದು ನೆಲ್ಲಿಕಾಯಿ ಗಿಡ. ಇದೆಲ್ಲ ಬರೀ ಹೂವಿನ ಗಿಡ ಮಾತ್ರ. ಈ ಜಾಗದಲ್ಲೆಲ್ಲ ಬರೀ ಹೂವಿನ ಗಿಡ ಮತ್ತು ಕೆಲವೊಂದು ಗ್ರಾಫ್ಟೆಡ್ ಗಿಡ ಹಾಕ್ಕೊಂಡಿದ್ದೀನಿ, ಹಣ್ಣಿನ ಗಿಡ ಹಾಕ್ಕೊಂಡಿದ್ದೀನಿ. ಎಲ್ಲ ಮಲ್ಲಿಗೆ ಗಿಡನೇ ಜಾಸ್ತಿ ಹಾಕಿದ್ದೀನಿ. ಇದು ಸಪೋಟ ಗಿಡ. ಸಪೋಟ ಬಿಟ್ಟಿತ್ತು, ಆದರೆ ತುಂಬ ಇರುವೆ ಆಗಿ ಅದು ದಪ್ಪ ಆಗೋಕ್ಕೆ ಬಿಡಲಿಲ್ಲ. ಇರುವೆಗಳು ಎಲ್ಲ ಅಲ್ಲೊಂದು ಇಲ್ಲೊಂದಿದೆ. ಇದು ಪಾರಿಜಾತ ಕಟ್ ಮಾಡಿದೆ, ಅದಕ್ಕೆ ಚೆನ್ನಾಗಿ ಬಂದಿದೆ. ಇಲ್ಲ ಕಟ್ಟೆ ಮೇಲೆ ಇಟ್ಟಿರೋದೆಲ್ಲ ಶೋ ಗಿಡಗಳು. ಇದು ಸೀಬೆ, ಯಾಕೋ ಇರುವೆ ಆಗಿ ಎಲ್ಲ ಹಾಳಾಗಿದೆ. ಹಣ್ಣು ಬಿಟ್ಟಿತ್ತು, ಎಲ್ಲ ಹಾಳಾಗಿದೆ, ಉದುರೋಗಿದೆ ಎಲ್ಲ. ನುಗ್ಗೆ ಗಿಡ, ತಾಯಿ ಮನೆಯಲ್ಲಿ ಕಟ್ ಮಾಡಿದ್ರು ನುಗ್ಗೆ ಮರನ ತಂದು ನೆಟ್ಟಿದ್ದೀನಿ. ಚಿಗುರಿದೆ, ಸಣ್ಣ ಗಿಡಕ್ಕೆ ಹೂ ಬಿಟ್ಟಿದೆ. ಇದು ನಿಂಬೆ ಗಿಡ ಚಿಗುರ್ತಾ ಇದೆ. ಇದರಲ್ಲೂ ಅಷ್ಟೇ ಸರಿಯಾಗಿ ನೀರು ಹಾಕ್ತಾ ಇರೋದ್ರಿಂದ ಎಲ್ಲ ಈ ಥರ ಆಗಿದೆ. ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ಈ ಥರ ಆಗಿದೆ. ಮುಂದೆ ಎಲ್ಲ ಕ್ಲೀನಾಗಿ ನೋಡ್ಕೋಬೇಕು. ಇವೆಲ್ಲ ಮಲ್ಲಿಗೆ ಗಿಡ, ಎಲ್ಲ ಕಟ್ ಮಾಡಿದೆ, ಎಲ್ಲ ಚೆನ್ನಾಗಿ ಚಿಗುರಿದೆ. ಈಗ ಮೊಗ್ಗುತ್ತಾ ಇದೆ. ಇದೆಲ್ಲ ಶೋ ಗಿಡ. ಇದಿಷ್ಟು ಜಾಗದಲ್ಲಿ ನಾನು ಈ ತೋರಿಸಿರೋಂಥ ವಿಡಿಯೋ ಎಲ್ಲ ಮಾಡಿರೋದ್ರಲ್ಲಿ ಅಷ್ಟು ಜಾಗದಲ್ಲಿ ನಾನು ಬರೀ ಹೂವಿನ ಗಿಡ, ಮಲ್ಲಿಗೆ ಗಿಡ ಮತ್ತು ಗ್ರಾಫ್ಟೆಡ್ ಗಿಡಗಳು ಮಾತ್ರ, ಕೆಲವೊಂದು ಗ್ರಾಫ್ಟೆಡ್ ಗಿಡಗಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಸೀಬೆ ಗಿಡ, ಇಷ್ಟು ಸೀಬೆ ಗಿಡ, ಇವೆಲ್ಲ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.